ನಮ್ಮಿಬ್ಬರದು ಒಂದು ಫೋಟೋಸ್ ತೆಗಿಬೇಕಂತ ಫೋಟೋ ತೆಗಿತಾ ಇದ್ದೆ. ಆಗ ನಾನು ಮನುಗೆ ಹೇಳಿದೆ, ಮನು ಮೊದಲು ಬರವಣಿಗೆ ಆಮೇಲೆ ಮೆರವಣಿಗೆ ಅಂತ. ಯಾಕಂದರೆ ಇವರು ಬರೆಯೋ ಬರವಣಿಗೆಯಿಂದನೇ ನಾವು ಹೀರೋಗಳು ಸ್ಟಾರ್ಗಳಾಗಿ ಮೆರವಣಿಗೆ ಆಗುತ್ತೆ. ಸೊ ಹಾಗಾಗಿ ಸೀನಪ್ಪ ಆಗಲೇ ಹೇಳ್ತಾ ಇದ್ರು, ಬೇರೆ ಎಲ್ಲ ಭಾಷೆಗಳಲ್ಲಿ ರೈಟರ್ಸ್ ಕೊಡುವಂಥ ಗೌರವ, ರೆಮ್ಯುನರೇಷನ್ನು ಎಲ್ಲವೂ ಸಹ ಯಾವ ರೇಂಜಿಗೆ ಇರುತ್ತೆ ಅಂತ. ಆದರೆ ಇಲ್ಲೂ ಸಹ ಅದನ್ನೇ ನಾನು ರಿಪೀಟ್ ಆಗಬೇಕು ಅಂತ ಹೇಳ್ತೀನಿ. ಅಫ್ಕೋರ್ಸ್ ನೀವಿರ್ಬೋದು, ಸಾಹಿತಿಗಳಿರ್ಬೋದು, ಜರ್ನಲಿಸ್ಟ್ಗಳಿರ್ಬೋದು, ಸಾಹಿತಿಗಳಿರ್ಬೋದು, ನಮಗೂ ಸಹ ಫೌಂಡೇಶನ್ ಅಂದರೆ ಬರವಣಿಗೆ ಮೇಲೇ ನಾವೆಲ್ಲರೂ ಸಹ ನಿಂತಿರೋದು, ನಮ್ಮ ಬದುಕು ನಡೀತಾ ಇರೋದು. ಆದರೆ ಇಲ್ಲಿ ಬರವಣಿಗೆ ಅನ್ನೋದು ಕೊನೆ ಆಗೋಗುತ್ತೆ, ಮೆರವಣಿಗೆ ಅನ್ನೋದು ಮಾತ್ರ ಯಾವಾಗಲೂ ಮೆರವಣಿಗೆ ಹೊರಡ್ತಾ ಇರುತ್ತೆ. ಅದಾಗಬಾರ್ದು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳೋದು ಮುಖ್ಯವಾದ ವಿಚಾರ ಅಂದರೆ, ಯಾವ್ಯಾವ ಭಾಷೆಯಲ್ಲಿ ಯಾರ್ಯಾರಿಗೂ ಎಲ್ರಿಗೂ ಪದ್ಮ ಪ್ರಶಸ್ತಿಗಳು ಸಿಕ್ಕಿವೆ. ಅದು ಅವ್ರಿಗೆ ಸಿಗಬಾರ್ದಂತ ಏನಲ್ಲ, ದೇ ಡಿಸರ್ವ್. ಅವರ ಒಂದು ಅರ್ಹತೆಗೆ, ಅವರೊಂದು ಯೋಗ್ಯತೆಗೆ ಸಿಗಲೇಬೇಕಾಗ್ತದೆ. ಆದರೆ ನಮ್ಮ ಕನ್ನಡದಲ್ಲಿ ಇನ್ನೂ ತುಂಬ ಶೋಚನೀಯ ವಿಚಾರ ಅಂದರೆ 3,000 ಹಾಡುಗಳನ್ನು ಬರೆದಿರೋರಿಗೆ, ಸಾಹಿತ್ಯ ಸಂಗೀತ ಎರಡೂ ಬರೆದಂಥ 300ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಾಹಿತ್ಯ ಸಂಗೀತ ಬರೆದಂಥ ಹಂಸಲೇಖ ಅವ್ರಿಗೆ ಇದುವರೆಗೂ ಪದ್ಮ ಪ್ರಶಸ್ತಿ ಬಂದಿಲ್ಲ. ಅಫ್ಕೋರ್ಸ್ ಯಾರನ್ನೋ ಕೇಳಿದಾಗ ಹೇಳಿದ್ರು, ಇಲ್ಲ ಅವ್ರಿಗೆ ಸಿನಿಮಾ ಸಾಹಿತಿಗಳಿಗೆ ಪದ್ಮ ಪ್ರಶಸ್ತಿ ಕೊಡಲ್ಲ ಅಂತ. ಮೊನ್ನೆ ನನಗೆ ಗೊತ್ತಿರೋ ಹಾಗೆ ತಮಿಳ್ನಾಡಲ್ಲಿ ವೈರಮುತ್ತು ಅನ್ನೋ ಸಾಹಿತಿಗಳಿಗೆ ಪದ್ಮ ಪ್ರಶಸ್ತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹಂಸಲೇಖ ಅವ್ರಿಗೇನೆ ಇನ್ನೂ ಪದ್ಮ ಪ್ರಶಸ್ತಿ ಬಂದಿಲ್ಲ ಅನ್ನೋದು ತುಂಬ ಶೋಚನೀಯ, ವಿಷಾದನೀಯ, ಅವಮಾನ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದ್ರ ಬಗ್ಗೆ ಸಾಹಿತಿಗಳಿಗೇನೆಂದರೆ ತುಂಬ ಸಂಕೋಚ. ಅವ್ರು ಯಾವುದನ್ನು ಬಾಯ್ಬಿಟ್ಟು ಕೇಳ್ಕೊಳ್ಳೋದಕ್ಕಾಗಲ್ಲ. ನಮಗೆ ಹೀರೋಗಳಿಗೆ ಅಂದರೆ ನಮ್ಮದೇ ಫ್ಯಾನ್ಸ್ ಅಸೋಸಿಯೇಷನ್ ಇರುತ್ತೆ. ಫ್ಯಾನ್ಸ್ಗಳೆಲ್ಲ ಒಂದು ಕಡೆ ವಾಯ್ಸ್ ರೈಸ್ ಮಾಡ್ತಾರೆ, ನಮ್ಮ ಬಾಸ್ಗೆ ಈ ಥರ ಇದು ಕೊಡಬೇಕು, ನಮ್ಮ ಅಣ್ಣಂಗೆ ಈ ಥರ ಪ್ರಶಸ್ತಿಗಳು ಕೊಡಬೇಕು, ಈ ಥರ ಫ್ಯಾನ್ಸ್ ವಾಯ್ಸ್ ರೈಸ್ ಮಾಡ್ತಾರೆ. ಆದರೆ ಸಾಹಿತಿಗಳಿಗೆ ಯಾವುದೇ ರೀತಿ ಫ್ಯಾನ್ಸ್ ಅಸೋಸಿಯೇಷನ್ ಇರೋದಿಲ್ಲ. ಇದ್ರೂ ಸಹ ಅವರು ವಾಯ್ಸ್ ರೈಸ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಎಷ್ಟೋ ವೇದಿಕೆ ಮೇಲೆ ನಾನಿದ್ದೀನಿ, ಹಂಸಲೇಖ ಸರ್ಗೆ ಪದ್ಮ ಪ್ರಶಸ್ತಿ ಬರಲೇಬೇಕು. ಅದು ಬಿಟ್ಟರೆ ಆ ರೇಂಜ್ಗೆ ಚಿ ಉದಯಶಂಕರ್ ಅವರು ಆದಮೇಲೆ ಹಂಸಲೇಖ ಅವರು ಆದಮೇಲೆ ಎಲ್ಲ ಝೋನರಲ್ಲೂ ಎಲ್ಲ ರೀತಿಯ ಹಾಡುಗಳನ್ನು ಬರೆದಿರುವಂಥ ಮತ್ತೊಬ್ಬರು ಅಂದರೆ ನಾಗೇಂದ್ರ ಪ್ರಸಾದ್ ಅವರು. ಅವ್ರಿಗೂ ಸಹ ಹಂಸಲೇಖ ಸರ್ಗೆ ಆದಮೇಲೆ ಅವ್ರಿಗೂ ಸಹ ಪದ್ಮ ಪ್ರಶಸ್ತಿ ಬರಬೇಕು. ಅಥವಾ ಅದಿಲ್ಲ ಜ್ಞಾನಪೀಠ ಪ್ರಶಸ್ತಿ ಅಲ್ಲ ಹೇಳೋದು, ಎಲ್ಲರೂ ಇದ್ದಾರೆ. ನಾನು ಹೇಳ್ತಾ ಇರೋದು ಒಬ್ಬೊಬ್ಬರಿಗೆ ಬರಬೇಕು ಅಂತ, ಬರೀ ಹಂಸಲೇಖ ಸರ್ಗೆ ಬರಬೇಕು, ನಾಗೇಂದ್ರ ಪ್ರಸಾದ್ ಅವರಿಗೆ ಬರಬೇಕು ಅಂತಲ್ಲ. ನಮ್ಮ ಕನ್ನಡ ಸಾಹಿತ್ಯ ತುಂಬ ಶ್ರೀಮಂತವಾಗಿದೆ. ಅದರಲ್ಲಿ ಎಲ್ಲ ಸಾಹಿತಿಗಳು, ಎಲ್ಲ ಬರವಣಿಗೆಗಾರರು ಸಹ ತುಂಬ ಮಿಸ್ ಆಗಿದ್ದಾರೆ ಈ ಪ್ರಶಸ್ತಿಗಳಿಂದ. ಈ ಪ್ರಶಸ್ತಿಗಳು ಬಂದು ಅವ್ರಿಗೇನೂ ಆಗಬೇಕಾಗಿಲ್ಲ, ಜನರು ಕೊಡುವಂಥ ಚಪ್ಪಾಳೆನೇ ದೊಡ್ಡ ಪ್ರಶಸ್ತಿ ಅಂತ ಅವ್ರು ಹೇಳ್ತಾರೆ. ಆದರೂ ಸಹ ಒಂದು ಡಾಕ್ಯುಮೆಂಟ್ರಿ ಆಗಿ ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರಿಗೆ ಪದ್ಮ ಪ್ರಶಸ್ತಿ ಬಂದಿದೆ ಅಂತ ಇದ್ದಾಗ, ಎಲ್ಲೋ ಹೋದರೆ ನಾವು ಗೋಡೆಗಳ ಮೇಲೆ ಇಂಥವ್ರಿಗೆ ಪ್ರಶಸ್ತಿ ಬಂದಿದೆ ಅನ್ನೋ ಸಾಲಿನಲ್ಲಿ, ಬಹಳ ಉತ್ತುಂಗದ ಸಾಲಿನಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಇರಬೇಕು ಅನ್ನೋದು ನನ್ನ ಒಂದು ಬಹಳ ದೊಡ್ಡ ಹೆಬ್ಬಯಕೆ. ಸೊ ಹಾಗಾಗಿ ಇದನ್ನು ಯಾರು ವಾಯ್ಸ್ ರೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವೇ ಅಗೈನ್ ಬರವಣಿಗೆಯನ್ನು ನಂಬ್ಕೊಂಡು ಬದುಕ್ತಾ ಇರೋರು ನೀವೇ ವಾಯ್ಸ್ ರೈಸ್ ಮಾಡಬೇಕು, ಇಂತಿಂಥವ್ರಿಗೆ ಪದ್ಮ ಪ್ರಶಸ್ತಿ ಬರಬೇಕು, ಮತ್ತೇನಾದರೂ ಜ್ಞಾನಪೀಠ ಪ್ರಶಸ್ತಿ ಇರೋದಿತ್ತು, ಜ್ಞಾನಪೀಠ ಪ್ರಶಸ್ತಿಗಳು ಬರಬೇಕು ಅನ್ನೋದು. ಸೊ ಹಾಗಾಗಿ ಇದೊಂದು ವಿನಂತಿ, ಮನವಿ ಸರ್ಕಾರಕ್ಕೂ, ನಿಮಗೂ, ಜನಗಳಿಗೂ, ಎಂಟೈರ್ ಕನ್ನಡ ಚಿತ್ರರಂಗವನ್ನು ನಂಬ್ಕೊಂಡು ಬದುಕ್ತಾ ಇರತಕ್ಕಂಥ ಎಲ್ರಿಗೂ ಸಹ ಅದು ಸಾಧ್ಯ ಆದಷ್ಟು ಬೇಗ ಆಗಲಿ ಅಂತ ನಾನು ಹಾರೈಸ್ತೀನಿ. ಆಮೇಲೆ ಹಾಡುಗಳು ಹಿಟ್ಟಾಗೋದು ಬೇರೆ ವಿಚಾರ, ಆದರೆ ಬರೆದಿರ್ತಕ್ಕಂಥ 3,000ಕ್ಕೆ 3,000 ಹಾಡು ಹಿಟ್ಟಾಗೋದಿದೆಯಲ್ಲ, ಅದು ಅದ್ಭುತ. ಅದರಲ್ಲಿ ನಾಗೇಂದ್ರ ಪ್ರಸಾದ್ ಅವ್ರಿಗೆ ನಾವು ಎಷ್ಟು ಅಭಿನಂದನೆ ಸಲ್ಲಿಸಿದ್ರೂ ಸಹ ಸಾಕಾಗೋದಿಲ್ಲ. ಆಮೇಲೆ ಅವರೇ ಈಗ 3,000 ಹಾಡುಗಳನ್ನ ಬರೆದ್ರೂ ಸಹ ಇನ್ನೂ ಅವರು ಬದುಕನ್ನು ಕಟ್ಕೊಳ್ಳೋದ್ರಲ್ಲೇ ಇದ್ದಾರೆ, ಬದುಕು ಕಟ್ಕೊಂಡಿಲ್ಲ, ಅವ್ರು ಇನ್ನೂ ಕಟ್ಕೊಳ್ಳೋದ್ರಲ್ಲೇ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಅವರು ಇದ್ರೂ ಸಹ ಹೊಸ ಸಾಹಿತಿಗಳಿಗೆ ಉತ್ತೇಜನ ಕೊಡ್ತಾ ಇದ್ದಾರೆ, ಸಾಕಷ್ಟು ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮ್ಯೂಸಿಕ್ ಬಜಾರ್ ಅನ್ನುವಂಥ ಒಂದು ತಮ್ಮದೇ ಆದಂಥ ಒಂದು ಸಂಸ್ಥೆಯನ್ನು ಕಟ್ಕೊಂಡಿದ್ದಾರೆ. ಯಾರ್ಯಾರು ಹಾಡು ಬರೀತೀರಾ ಬನ್ನಿ, ನಮ್ಮದೊಂದು ಸಂಸ್ಥೆನ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಹೀಗೆ ತಾವು ಬೆಳೆಯೋದ್ರ ಜೊತೆಯಲ್ಲಿ ಸಾಕಷ್ಟು ಜನ ಸಾಹಿತಿಗಳನ್ನ, ಬರವಣಿಗೆಗಾರರನ್ನ ಸಹ ಬೆಳೆಸ್ತಾ ಇದ್ದಾರೆ ಅವರು. ಇವತ್ತು ಒಬ್ಬರು ವೀರಕಪುತ್ರ ಶ್ರೀನಿವಾಸ್ ಅವರು ಅವರ 50 ವರ್ಷದ ಒಂದು ಸವಿನೆನಪಾಗಿ ಸಾರ್ಥಕ ಕವಿರತ್ನ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಅವರು ವಾಯ್ಸ್ ರೈಸ್ ಮಾಡಿರಲಿಲ್ಲ ಅಂದಿದ್ರೆ
ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ರೂಪುರೇಷೆಗೊಳ್ತಾನೆ ಇರಲಿಲ್ಲ. ಒಬ್ಬ ಕವಿರತ್ನನಿಗೆ, ಒಬ್ಬ ಬರವಣಿಗೆಗಾರನಿಗೆ ಸಿಗಬೇಕಾದಂಥ ಒಂದು ಏನು ಹೇಳ್ತೀರಾ, ಈ ಒಂದು ಸಮಾರಂಭ ಆಗ್ತಾನೆ ಇರಲಿಲ್ಲ. ಈ ರೀತಿ ಯಾರೋ ಒಬ್ರು ವೀರಕಪುತ್ರ ಶ್ರೀನಿವಾಸ್ ಥರ ಸಾಕಷ್ಟು ಜನ ಎಲ್ಲರ ಬಗ್ಗೆನೂ ಒಂದೊಂದು ವಾಯ್ಸ್ ರೈಸ್ ಮಾಡ್ತಾ ಹೋದರೆ, ಒಂದೊಂದು ಸಮಾರಂಭಗಳನ್ನ ಮಾಡ್ತಾ ಹೋದರೆ ನಮ್ಮ ಕನ್ನಡ ಚಿತ್ರರಂಗ ಅನ್ನೋದು ಸಾಹಿತ್ಯಕ್ಕೆ ಸಿಗುವಂಥ ಗೌರವನೇ ಬೇರೆ. ಇವತ್ತೂ ಸಹ ನಮ್ಮಲ್ಲಿ ಎಲ್ಲ ಬರವಣಿಗೆಗಾರರಿಗೂ ಸಹ ಈ ಸಿನಿಮಾದಲ್ಲಿ ಏನು ನಾವು ಪ್ರೊಡಕ್ಷನ್ ಒಂದು ಬಜೆಟ್ ಅಂತ ಹಾಕ್ತೀವಿ, ಬರವಣಿಗೆ ಅಂತ ಬಂದರೆ ಅಲ್ಲೊಂದು ಬಜೆಟ್ ಅನ್ನೋದು ಇಲ್ಲವೇ ಇಲ್ಲ. ಇವತ್ತು ನಾವು ನಾಗೇಂದ್ರ ಪ್ರಸಾದ್ ಯಾರು ಪ್ರೊಡ್ಯೂಸರ್ಸ್ನ ಕಳಿಸಿದ್ರೆ, ಸರ್ ನೋಡಿ ಸರ್ ಏನೋ ಬಜೆಟ್ ಸಿನಿಮಾ ಮಾಡ್ತೀನಿ, ದಯವಿಟ್ಟು ಏನೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್, ಹಿಂಗೆ ಅಂತಾರೆ. ಅವರು ಸಹ ನಿರ್ಮಾಪಕರ ಮೇಲಿರೋ ಪ್ರೀತಿಗೋಸ್ಕರ ಎಷ್ಟೋ ಹಾಡುಗಳನ್ನು ಫ್ರೀಯಾಗಿ ಸಹ ಬರ್ಕೊಟ್ಟಿದ್ದಾರೆ. ಸಾಂಗ್ಗಳು ಸಹ ಸೂಪರ್ ಡೂಪರ್ ಹಿಟ್ ಆಗಿದೆ. ಹೀಗಾಗಿ ಕವಿಗಳ ಮನಸ್ಸೇ ಹಾಗೆ, ಎಲ್ಲದಕ್ಕೂ ಕರಗುವಂಥ ಮನಸ್ಸುಗಳು. ಅಂಥ ಕರಗುವಂಥ ಮನಸ್ಸುಗಳಿಗೆ ಬೆರಗಾಗೋ ಥರ ನಾವೇನಾದರೂ ಕೊಡ್ತಾ ಹೋಗ್ತಾ ಇರ್ಬೇಕು ಆಗಾಗ. ಸೊ ಅದು ನನ್ನ ಮನವಿ. ಇಷ್ಟು. ಥ್ಯಾಂಕ್ ಯು ಸೀನಪ್ಪ, ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆಯಾ. ನಿನ್ನ ಪ್ರೀತಿಗೆ, ಬರವಣಿಗೆ ಮೇಲೆ ಇರುವಂಥ ನಿನ್ನ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸೀನಪ್ಪನ ಬಗ್ಗೆ ಎರಡು ಮಾತು ಹೇಳಲೇಬೇಕು. ಬಹಳಷ್ಟು ಪುಸ್ತಕ ಪ್ರೀತಿ. ಕರ್ನಾಟಕದ ಮೂಲೆ ಮೂಲೆಗೂ ಎಲ್ಲ ಜಿಲ್ಲೆಗಳಿಗೂ ಸಹ ಎಲ್ಲ ಕವಿಗಳು ಸಾಹಿತಿಗಳು ಬರೆದಿರ್ತಕ್ಕಂಥ ಪುಸ್ತಕಗಳು ತಲುಪಬೇಕು ಅಂತ ಪ್ರತಿ ಸಲ ಒಂದು 6 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಎಲ್ಲೋ ಬೀದರಲ್ಲಿ ಮಾಡ್ತಾರೆ, ಈ ಕಡೆ ಎಲ್ಲೋ ಕೋಲಾರದಲ್ಲಿ ಮಾಡ್ತಾರೆ, ಆ ಕಡೆ ಮಂಗಳೂರಲ್ಲಿ ಮಾಡ್ತಾರೆ. ಎಲ್ಲ ರಾಜ್ಯಗಳಿಗೂ ಸಾಹಿತ್ಯವನ್ನು ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಪುಸ್ತಕ ಸಂತೆ ಅಂತ ಮಾಡ್ತಾ ಇರ್ತಾರೆ. ನಮ್ಮನ್ನೆಲ್ಲ ಕರೆದು ಬಹಳ ಪ್ರೀತಿಯಿಂದ ಸಾಹಿತಿಗಳನ್ನ ಕರೆದು ಗೌರವ ಅನಿಸಂಥದ್ದು. ಸೊ ಅವ್ರಿಗೂ ಸಹ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸ್ಟಾರ್ ನಟನಾಗಿ, ಹೀರೋ ಆಗಿ ಖಂಡಿತವಾಗ್ಲೂ ನಾನು ಭಾಗವಹಿಸಲ್ಲ. ಇದು ನಮ್ಮ ಮನೆ ಕಾರ್ಯಕ್ರಮ, ನಮ್ಮ ಕನ್ನಡದ ಸಾಹಿತಿಗಳಿಗೆ, ಸಾಹಿತ್ಯಕ್ಕೆ ಸಲ್ತಾ ಇರೋಂಥ ಒಂದು ಸಮಾರಂಭ. ಇಲ್ಲಿ ನಾನೊಬ್ಬ ಸ್ನೇಹಿತನಾಗಿ, ಸೇವಕನಾಗಿ ಖಂಡಿತವಾಗ್ಲೂ ಇದ್ದೇ ಇರ್ತೀನಿ. ನಮ್ಮಿಂದ ಏನಾಗಬೇಕು 24/7 ದಯವಿಟ್ಟು ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಇಲ್ಲ, ಬರಿತಾ ಇಲ್ಲ. ಆದರೆ ಬರಿಬೇಕು ಅಂತ ತುಂಬ ಆಸೆ ಇತ್ತು. ಯಾಕಂದರೆ ಕೆಂಪಾಂಬುದಿ ನನ್ನ ಹತ್ರ ಬರಬೇಕಾದ್ರೆ ಅವ್ರದ್ದು ಅಂತ ಒಂದು ಟೀಮ್ ಫಾರ್ಮ್ ಆಗೋಗಿತ್ತು. ಸೊ ಹಾಗಾಗಿ ಅಲ್ಲೂ ಸಹ ಸಾಹಿತಿಗಳು ಸಾಹಿತ್ಯನ ಕೆಲಸ ಮಾಡ್ತಾ ಇರೋದು. ಬಟ್ ನನಗೆ ದೊಡ್ಡ ಪ್ರಶಸ್ತಿ ಅಂದರೆ ನಾಗೇಂದ್ರ ಪ್ರಸಾದ್ ಅವ್ರದ್ದು. ನಾನು ಸಿನಿಮಾ ರಂಗಕ್ಕೆ ಬಂದಾಗ ನೀವೆಲ್ಲರೂ ಹೇಳ್ತಾ ಇದ್ದು ಪ್ರೇಮ್ ತುಂಬ ಒಳ್ಳೆಯವರು ಅಂತ. ಆದರೆ ಗುಣವಂತ ಪ್ರೇಮ್ ಅಂತ ಒಂದು ಆ್ಯಡ್ ಆಗಿದ್ದು ಅದು ನಾಗೇಂದ್ರ ಪ್ರಸಾದ್ ಅವರಿಂದಾನೆ. ಅದು ಯಾವ ರೀತಿ ಆಗೋಯ್ತು ಅಂದರೆ ಅದರಿಂದ ಒಂದು ಸಿನಿಮಾನೂ ಬಂದ್ಬಿಡ್ತು, ಗುಣವಂತ ಪ್ರೇಮ್ ಅಂತ. ಸೊ ಹಾಗಾಗಿ ಅವರು ಕೊಟ್ಟಂಥ ದೊಡ್ಡ ಪ್ರಶಸ್ತಿ ನನಗೆ. ಸಾಕಷ್ಟು ನಮ್ಮದು ಸಹ ರೂಪುರೇಷೆಗಳಿದೆ, ಬರೀತಾರೆ. ಒಂದಷ್ಟು 2-3 ಸಿನಿಮಾಗಳು ಮಾತುಕತೆ ನಡೀತಾ ಇದೆ. ನಾಗೇಂದ್ರ ಪ್ರಸಾದ್ ಅವರು ನಮಗೆ ದೊಡ್ಡ ಶಕ್ತಿ ಅವರು. ಭಾರತ ರತ್ನ ಕೊಡಿ, ಈ ಥರದವ್ರಿಗೆ ಪದ್ಮಶ್ರೀ ಕೊಡಿ ಅಂತ ಹೇಳ್ಬಿಟ್ಟು ಆ ಕೆಲಸ ಯಾರು ಮಾಡ್ತಾ ಇಲ್ಲ. ರಾಜಕೀಯ ಮಾಡೋದ್ರಲ್ಲಿ ಅವ್ರು ಬಿಜಿ ಆಗೋರು. ಅವ್ರಿಗೆ ನೀವು ನೆನಪು ಮಾಡಬೇಕು. ಇಲ್ಲ, ಇದು ಏನಂದ್ರೆ ಶೋಚನೀಯ. ಈಗ ನೋಡಿ, ಎಲ್ರಿಗೂ ಒಂದು ಈಗೋ ಅಂತ ಇರುತ್ತೆ, ಎಲ್ರಿಗೂ ಒಂದು ಅಹಂ ಅಂತ ಇರುತ್ತೆ, ಏನಾದರೂ ಇರ್ಬೋದು. ಬಟ್ ಅದನ್ನೆಲ್ಲ ಬಿಟ್ಟು ನಾವು ಕೇಳೋದಕ್ಕೆ ನಾವು ರೆಡಿ. ನನಗೆ ಯಾವುದೇ ರೀತಿ ಈಗೋ ಇಲ್ಲ. ಹಂಸಲೇಖ ಸರ್ಗೆ, ನಾಗೇಂದ್ರ ಪ್ರಸಾದ್ ಅವರಿಗೆ, ಯೋಗರಾಜ್ ಭಟ್ ಅವರಿಗೆ, ಜಯಂತ್ ಕಾಯ್ಕಿಣಿ ಅವರಿಗೆ, ಇನ್ನೂ ಯಾರ್ಯಾರು ಸಾಹಿತಿಗಳಿದ್ದಾರೆ ಎಲ್ರಿಗೂ ಪದ್ಮ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ ಅಂದರೆ ನಮ್ಗೆ ಅವ್ರಿಗೋಸ್ಕರ ಹೋಗಿ ನಾವು ಬೀದಿಗಿಳಿದು ಕೇಳೋದ್ರಲ್ಲೂ ನಮಗೇನು ಅವಮಾನ ಇಲ್ಲ, ಅಹಂ ಇಲ್ಲ. ಆದರೆ ಜಸ್ಟ್ ನೀವೊಂದು ಯೋಚನೆ ಮಾಡಿ, ಸಿಗಬೇಕಾಗಿರೋದನ್ನ ನಮಗೆ ಕೊಡಿ ಅಂತ ಕೇಳೋದು ಬೇಡೋದಿದೆಯಲ್ಲ, ಅದು ತುಂಬ ಶೋಚನೀಯ ಅದು. ಸೊ ಹಾಗಾಗಿ ನಾನು ನಾಗೇಂದ್ರ ಪ್ರಸಾದ್ ಅವ್ರಿಗೆ ಹೇಳಿದ್ದೆ ಲಾಸ್ಟ್ ಟೈಮು, ಇಲ್ಲ ನಾವೇ ಒಂದು ಅಭಿಯಾನ ಶುರು ಮಾಡೋಣ ಇದ್ರ ಬಗ್ಗೆ. ನಾವೇ ಹೋಗಿ ಎಲ್ಲ ಕಲಾವಿದರ ಹತ್ರನೂ ಹೋಗಿ ಎಲ್ಲನೂ ಮಾಡಿ ಸರ್ಕಾರದ ಹತ್ರನೂ ಹೋಗಿ ನಮ್ಮ ಮನವಿಯನ್ನು ಕೊಟ್ಟು ಕೊಡಿಸ್ಲೇಬೇಕಂತ. ನನ್ನ ಇಂಟೆನ್ಷನ್ ಏನಂದ್ರಮ್ಮ, ಅವರು ಆರೋಗ್ಯವಾಗಿರ್ಬೇಕಾದ್ರೆ, ಚೆನ್ನಾಗಿರ್ಬೇಕಾದ್ರೆ, ಖುಷಿಯಾಗಿರ್ಬೇಕಾದ್ರೆ ಒಂದು ಪದ್ಮ ಪ್ರಶಸ್ತಿ ಬಂತು ಅಂದರೆ ಅವರು ಸಂಭ್ರಮಿಸ್ಬೋದು, ಅವ್ರ ಜೊತೆನಲ್ಲಿ ಇಡೀ ಕನ್ನಡ ಚಿತ್ರರಂಗ ಸಂಭ್ರಮಿಸ್ಬೋದು ಅಲ್ವಾ? ಈಗ ನೀವು ಕೇಳಿ ಪಡಿಲೇಬೇಕಾಗಿದೆ. ಯಾಕಂದ್ರೆ ಅವ್ರಿಗೆ ನಿಮ್ಮ ಮೇಲೆ ಕನ್ಸರ್ನ್ ಇಲ್ಲ. ಅವ್ರು ರಾಜಕೀಯ ಮಾಡೋದ್ರಲ್ಲೇ ಬಿಸಿ ಆಗೋರು. ಅವರು ಓಕೆನಾ, ಕೊಟ್ಟಿರೋ ಕರ್ನಾಟಕ ರತ್ನನೇ ಅವ್ರು ಕೊಡೋಕ್ ಟೈಮ್ ಇಲ್ಲ. ಓಕೆನಾ, ಇದೆಲ್ಲ ಎಲ್ಲಿ ನೋಡ್ಕೊಂಡು ಕೂತ್ಕೊಂತಾರೆ ಅವರು. ಸೊ ನೀವು ಅವ್ರಿಗೆ ಮನವರಿಕೆ ಮಾಡಬೇಕಾಗಿದೆ. ಇಲ್ಲ, ಖಂಡಿತವಾಗ್ಲೂ ನಾವು ಮನವರಿಕೆ ಮಾಡ್ತೀವಿ. ಈ ಅಭಿಯಾನ ನಾನೇ ಶುರು ಮಾಡ್ತೀನಿ, ನನ್ನಿಂದನೇ ಶುರು ಆಗುತ್ತೆ ಈ ಅಭಿಮಾನ. ಹಂಸಲೇಖ ಸರ್ಗೆ ಪದ್ಮ ಪ್ರಶಸ್ತಿ ನಾವು ಕೊಡಿಸ್ತೀವಿ, ಖಂಡಿತವಾಗ್ಲೂ ಕೊಡಿಸ್ತೀವಿ. ಅವರೊಬ್ಬರಿಗೆ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಜನ ಸಾಹಿತ್ಯದಲ್ಲಿ ಸಾಹಿತಿಗಳಿದ್ದಾರೆ ಅವ್ರೆಲ್ರಿಗೂ ಸಹ ಅವ್ರಿಗೆ ಏನೇನು ಬರಬೇಕು ಅದನ್ನು ನಾವು ಕೊಡಿಸ್ತೀವಿ ಅಂತ ಖಂಡಿತವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ.
ಆಯಿತು, ಹೇಳ್ತೀನಿ. ಇಲ್ಲ, ಅವ್ರಿಗೂ ಚಿತ್ರರಂಗದ ಮೇಲೆ ಪ್ರೀತಿ ಇದೆ. ಬಟ್ ಏನಂದ್ರೆ ಸಾಕಷ್ಟು ಒತ್ತಡಗಳು ಅವ್ರು ಇರೋದ್ರಿಂದ ಏನಂದ್ರೆ ಈಗ ಮತ್ತೆ ನಮ್ಮಿಂದನೇ ಶುರು ಆಗಬೇಕು. ನಾವು ಹೋಗಿ ಮನವಿ ಕೊಟ್ಟು ಇದನ್ನ ಮಾಡಿ ಏನು ಅಂತ ಹೇಳಿ ಕೊಡಿಸ್ಬೇಕು ಅವರಿಗೆ. ಥ್ಯಾಂಕ್ ಯು.